ಇಷ್ಟು ದಿನ ಇಲ್ಲೇ ಇರೋ ಗೊಂದಲ ಇವತ್ತು ಯಾಕೆ ನನ್ನ ಮನಸ್ಸಲ್ಲಿ ಉದ್ಭವ ಆಗ್ತಿದೆ. ನಿಧಾನವಾಗಿ ನನ್ನ ಮನಸ್ಸು ಅರ್ಜುನ್ ಕಡೆ ವಾಲ್ತಾ ಇದೆ ಅಂತ ನನಗೆ ಯಾಕೆ ಅನ್ನಿಸ್ತಾ ಇದೆ. ಇಷ್ಟು ದಿನಗಳಲ್ಲಿ ಈ ರೀತಿಯ ಭಾವನೆಗಳು ಯಾವತ್ತೂ ಬಂದಿರಲಿಲ್ಲ. ನಾನು ಮಾಡ್ತಿರೋ ತಪ್ಪು ಅಂತಲೂ ನನ್ನ ಮನಸ್ಸಿಗೆ ಅನ್ನಿಸ್ಲಿಲ್ಲ. ಯಾಕೆ ಹೀಗಾಗ್ತಿದೆ? ನಾನು ಯಾಕೆ ಇಷ್ಟೊಂದು ಧಾವಂತದಲ್ಲಿ ಶಿವಲಿಂಗನ ಆ ಮನೆಗೆ ಸೇರಿಸೋದಕ್ಕೆ ಹೊರಟಿದ್ದೀನಿ? ನಿಜವಾಗ್ಲೂ ನನ್ನ ನಾಗಮಣಿ ಪಡ್ಕೊಳ್ಳೋ ಹೋರಾಟಕ್ಕೆ ಸಹಾಯ ಆಗುತ್ತೆ ಅಂತನೋ ಅಥವಾ ಅರ್ಜುನ್ ನನ್ನಿಂದ ದೂರ ಆಗ್ಬಿಡ್ತಾರೆ ಅನ್ನೋ ಕಾರಣಕ್ಕೋ ಇದೇ ಮೊದಲನೇ ಬಾರಿಗೆ ನನ್ನ ಮನಸ್ಸಿನ ಮೇಲಿನ ಹತೋಟಿನ ನಾನು ಕಳ್ಕೊತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆಯಲ್ಲ. ಅಥವಾ ಅರ್ಜುನ್ ಮೇಲೆ ನಿಜಕ್ಕೂ ನನಗೆ ಮನಸ್ಸಾಗಿದೆಯಾ? ಇಲ್ಲ, ಹಾಗೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ನಾನು ಏನೇನೋ ಕಲ್ಪಿಸ್ಕೊತಾ ಇದ್ದೀನಿ. ಇಲ್ಲ, ನನ್ನ ಗುರಿ ಕೇವಲ ನಾಗಮಣಿ ಪಡ್ಕೊಳ್ಳೋದ ಕಡೆ ಮಾತ್ರ ಇರಬೇಕು. ಅಮೃತ, ಬಾ ಮಗಳೇ, ನಿನ್ನ ಆಗಮನದ ನಿರೀಕ್ಷೆಯಲ್ಲಿಯೇ ಇದ್ದೆ. ಅಮ್ಮ ಜಗನ್ಮಾತೆ, ಈ ನಿನ್ನ ಮಗಳನ್ನ ಹರ್ಸಮ್ಮ. ಮಕ್ಕಳ ಮೇಲೆ ತಾಯಿಯ ಹಾರೈಕೆ ಎಂದೂ ಇದ್ದೇ ಇರುತ್ತದೆ ಅಮೃತ. ಇಗೋ, ಈ ನಿನ್ನ ತಾಯಿಯ ಆಶೀರ್ವಾದವನ್ನು ಸ್ವೀಕರಿಸು. ಅಮ್ಮ, ಏನಿದೆಲ್ಲ? ಯಾಕೆ ಹಾರೈಕೆ? ಇಲ್ಲ, ಈ ನಿನ್ನ ಆಶೀರ್ವಾದ ಬೇಕಾಗಿಲ್ಲ ನನಗೆ. ಅಮ್ಮನ ಆಶೀರ್ವಾದವನ್ನೇ ಬೇಡ ಅಂತಿದ್ದೀಯಲ್ಲ ಅಮೃತ. ನಾನು ನಿನಗೆ ಬೇಕು ಬೇಡ ಅನ್ನೋ ಆಯ್ಕೆಯನ್ನೇ ಕೊಡುತ್ತಿಲ್ಲ ಮಗಳೇ. ಇನ್ನು ನೀನು ನಿರಾಕರಿಸೋ ಮಾತೆಲ್ಲಿ ಬಂತು? ಅಮ್ಮ, ನೀ ನನ್ನನ್ನ ಮಾತಲ್ಲಿ ಸಿಕ್ಕಿಸ್ತಾ ಇದೀಯಾ? ಸದ್ಯಕ್ಕೆ ನಿನ್ನನ್ನ ನನ್ನ ಆಶೀರ್ವಾದದ ಮೂಲಕ ಹರಿಸ್ತಾ ಇದ್ದೀನಿ ಅಂತ ಅಷ್ಟೇ ನಾನು ಅಂದುಕೊಂಡಿದ್ದೀನಿ ಅಮೃತ. ಈ ಹಸಿರು ಬಳೆಗಳನ್ನ ತೊಟ್ಟು ಸುಮಂಗಲಿಯಾಗಿ ಶೋಭಿಸು. ಅಮೃತ, ತಗೋ, ಎಲ್ಲ ಮಂಗಳವಾಗಲಿ.
ಹೌದು, ರುದ್ರ ಹೇಳಿದ ಮಾತಲ್ಲಿ ಹುರುಳಿದೆ. ನಾನು ಯಾಕಿಷ್ಟು ದಿನ ಈ ಯೋಚನೆನ ಮಾಡಿರಲಿಲ್ಲ? ಆ ನಾಗಿಣಿ ಎಲ್ಲ ಶಕ್ತಿಗಳನ್ನ ಕಿತ್ಕೊಂಡು ಅವಳನ್ನ ಒಬ್ಬ ಸಾಮಾನ್ಯ ಮನುಷ್ಯನನ್ನಾಗಿ ಮಾಡಿದ್ರೆ ನಮ್ಮ ಅರ್ಧ ಸಮಸ್ಯೆ ಪರಿಹಾರ ಆದಾಗೆ. ಆದರೆ ಹೇಗೆ? ನಾಗಚಂದ್ರಿಕ ಯಾಗ, ಅದೇ ನಾಗಚಂದ್ರಿಕ ಯಾಗದ ಸಹಾಯದಿಂದಲೇ ಅವತ್ತು ತಕ್ಷಕವನದಲ್ಲಿ ವಿಷ್ಣುನ ನಾನು ಕಟ್ಟಾಕಿದ್ದು. ಆ ಯಾಗದಲ್ಲಿ ನಾನು ಪಡ್ಕೊಂಡ ಅನೇಕ ಸಿದ್ಧಿಗಳನ್ನ ಉಪಯೋಗಿಸ್ತಾ ಇಟ್ಕೊಂಡಿರೋದು ಈಗ ಉಪಯೋಗಕ್ಕೆ ಬರಬಹುದು. ಹೌದು, ಆ ಶಕ್ತಿಗಳ ಸಹಾಯದಿಂದ ಆ ನಾಗಿಣಿನ ಅವಳ ಶಕ್ತಿಗಳಿಂದ ಬೇರ್ಪಡಿಸಿ ಸಾಧಾರಣ ಮನುಷ್ಯನನ್ನಾಗಿ ಮಾಡಬೇಕು. ಅದಾಗಬೇಕು ಅಂದ್ರೆ ತಕ್ಷಕವನದ 500 ವಿಷ ಸರ್ಪಗಳನ್ನ ವಶಪಡಿಸ್ಕೊಂಡು ಇದೇ ಹೋಮಕುಂಡಕ್ಕೆ ಬಲಿ ಕೊಡಬೇಕು. ಸರ್ಪಗಳ ಮಾರಣ ಹೋಮ ಆಗಬೇಕು. ಅದರಿಂದ ಉದ್ಭವ ಆಗೋ ಶಕ್ತಿಗಳನ್ನ ಬಳಸ್ಕೊಂಡು ಆ ನಾಗಿಣಿನ ಮಟ್ಟ ಹಾಕಬೇಕು. ಆಗ್ಲೇ ಆ ನಾಗಿಣಿ ನಾಶ ಆಗೋದು. ಏ ನಾಗಿಣಿ, ನೋಡ್ತಾ ಇರು, ನಿನ್ನ ಲೋಕದ ಸರ್ಪಗಳನ್ನೇ ಬಲಿ ಕೊಟ್ಟು ಹೇಗೆ ನಿನ್ನ ಶಕ್ತಿಹೀನಳನ್ನಾಗಿ ಮಾಡ್ತೀನಿ ಅಂತ. ಇನ್ನು ಮುಂದೆ ನೀನು ನಾಗಲೋಕದ ಯುವರಾಣಿ ಅಲ್ಲ, ಕೇವಲ ಒಬ್ಬ ಸಾಧಾರಣ ಮನುಷ್ಯಳಾಗಿ ಈ ಭೂಮಿ ಮೇಲೆ ಬಿದ್ದಿರ್ಬೇಕು. ನಿನ್ನ ಲೋಕನ ಮರೆಯೋ ಸಮಯ ಹತ್ರ ಬರ್ತಾ ಇದೆ ನಾಗಿಣಿ. ಸಿದ್ಧವಾಗು. ಈ ಭೈರವ ನೀನು ಹುಟ್ಟು ಹಡಗಿಸೋಕೆ ಸಜ್ಜಾಗ್ತಾ ಇದ್ದಾನೆ ನಾಗಿಣಿ. ಸಿದ್ಧವಾಗು. ಜೈ ಮಹಾಕಾಲ. ಹೊತ್ತು ಮೀರ್ತಾ ಇದೆ. ಇನ್ನು 5 ದೇವಿಯರ ದರ್ಶನ ಆಗಬೇಕು. ಸೂರ್ಯ ಮುಳುಗೋದಕ್ಕೆ ಇನ್ನು 1 ಗಂಟೆ ಬಾಕಿ ಇರೋದು. ಅರ್ಜುನ್, ನಾನು ಬರ್ತಾ ಇದ್ದೀನಿ. ನನ್ನ ನಾಗಮಣಿಯ ಹೋರಾಟಕ್ಕೆ ನಿನ್ನ ಪ್ರಾಣನ ಪಣಕ್ಕಿಟ್ಟು ಯುದ್ಧಕ್ಕೆ ಇಳಿದಿದ್ದೀನಿ. ಅರ್ಜುನ್, ಒಂದು ಕ್ಷಣ ನಾನು ಸ್ವಾರ್ಥಿಯಾಗ್ಬಿಟ್ಟೆ ಅಂತ ಅನಿಸ್ತಾ ಇದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮ ಜೀವನ ಉಳಿಸ್ಕೊಳ್ಳೋ ಹೊಣೆ ನನ್ನದು. ಮಹಾಮಾಯಿ, ಈ ನಿನ್ನ ಮಗಳ ಮೇಲೆ ನಿನ್ನ ಆಶೀರ್ವಾದ ಇರಲಿ. ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು. ಮಗಳೇ, ಹರಿದ್ರಾ ಕುಂಕುಮ ಶೋಭಿತೆಯಾದ ನೀನು, ಹಸಿರು ಬಳೆಗಳನ್ನು ತೊಟ್ಟು ಮುತ್ತೈದೆಯಂತೆ ಕಂಗೊಳಿಸುತ್ತಿರುವ ನೀನು, ಇಗೋ ಈ ಮಲ್ಲಿಗೆ ಮಾಲೆಯನ್ನು ಮುಡಿದು ಚಿರಕಾಲ ಸೌಭಾಗ್ಯವತಿಯಾಗಿ ಬಾಳು ಮಗಳೇ. ಬೇಡ,
ನನಗೆ ಬೇಡ ಇದಲ್ಲ. ಈ ಅರಿಶಿನ, ಈ ಕುಂಕುಮ, ಈ ಬಳೆ, ಈ ಹೂ, ಇದ್ಯಾವುದು ಬೇಡ ನನಗೆ. ನನಗೆ ಬೇಕಾಗಿರೋದು ನಾಗಮಣಿ ಮಾತ್ರ. ಭಕ್ತರಿಗೆ ಬೇಡೋ ಹಕ್ಕು ಮಾತ್ರವಿರುತ್ತದೆ ಹೊರತು ಬೇಡಿದ್ದನ್ನ ಬೇಡ ಅನ್ನೋ ಹಕ್ಕಿಲ್ಲ. ಆಶೀರ್ವಾದವನ್ನು ಬೇಡಿ ಬಂದಿದ್ದೀಯಾ ನೆನಪಿರಲಿ. ಕೊಟ್ಟ ಆಶೀರ್ವಾದ ಯಾವ ರೂಪದಲ್ಲಿದ್ದರೂ ಸ್ವೀಕರಿಸಬೇಕು. ಆಗಲೇ ನಿನಗೆ ಶ್ರೇಯಸ್ಸು. ಶ್ರೇಯಸ್ಸು? ಇಲ್ಲಿವರೆಗೂ ನೀನು ಕೊಟ್ಟಿರೋದನ್ನ ಬದುಕಲ್ಲಿ ನಾನು ಸ್ವೀಕರಿಸ್ತಾನೆ ಬಂದಿದ್ದೀನಿ. ಆದ್ರೆ ಆಗಿರೋ ಶ್ರೇಯಸ್ಸಾದ್ರೂ ಏನು? ನನ್ನ ತಂದೆ ತಾಯಿನ ನನ್ನಿಂದ ಕಿತ್ಕೊಂಡಿಯಲ್ಲ, ಅದೇನಾ ನೀನ್ ಹೇಳ್ತಾ ಇರೋ ಶ್ರೇಯಸ್ಸು? ನಡೆದು ಹೋದ ಘಟನೆಗಳ ಬಗ್ಗೆ ಪರಿತಪಿಸುತ್ತಾ ಕೂರೋ ಸಮಯವಲ್ಲವಿದು. ಬದಲಾಗಿ ಮುಂದೆ ನಡೆಯಬೇಕಿರೋ ಘಟನೆಗಳ ಬಗ್ಗೆ ಯೋಚಿಸಬೇಕಾದ ಸಮಯ. ತಗೋ ಅಮೃತ, ಈ ಹೂವನ್ನು ಮುಡಿ. ನಿನಗೆ ಎಲ್ಲವೂ ಮಂಗಳವಾಗುತ್ತದೆ. ಓಹೋ, ಆಗಲೇ ನನ್ನ ಅವಾಯ್ಡ್ ಮಾಡೋದಕ್ಕೆ ಅಂತ ನಿದ್ದೆ ಮಾಡಿರೋರ ಥರ ನಾಟಕ ಮಾಡಿದೆ ಉಸಿರಿಡ್ಕೊಂಡು. ಇವಾಗ ನೋಡಿದ್ರೆ ಸಾಹೇಬರು ನಿಜವಾಗ್ಲೂ ನಿದ್ದೆಗೆ ಜಾರಿರೋ ಥರ ಇದೆ. ಅರ್ಜುನ್, ನೀನು ನಿಜವಾಗ್ಲೂ ತುಂಬ ಒಳ್ಳೆಯವನು ಕಣೋ. ಅದು ಯಾರ ದೃಷ್ಟಿ ಬಿತ್ತು ನಮ್ಮ ಸಂಬಂಧದ ಮೇಲೆ. ಅನ್ಯಾಯವಾಗಿ ನಿನ್ನ ಕಳ್ಕೊಂಡ್ಬಿಟ್ಟೆ. ಅದು ನನ್ನ ಲೈಫಿನ ಅತಿ ದೊಡ್ಡ ಲಾಸು. ಅದಂತೂ ಯಾರಿಂದನೂ ಏನು ಮಾಡೋಕ್ಕೂ ತುಂಬಿಕೊಡೋಕ್ಕೂ ಸಾಧ್ಯನೇ ಇಲ್ಲ ಅರ್ಜುನ್. ಅದಂತೂ ಸತ್ಯ. ಅರ್ಜುನ್, ನೀನು ಮತ್ತೆ ಯಾವತ್ತೂ ನನಗೆ ಸಿಗೋದಿಲ್ಲ ಅಲ್ವಾ? ನೀನು ಬಿಡಪ್ಪ, ಅಮೃತ ನಿನ್ನ ಜೊತೆಲಿರುವಾಗ ನಾವೆಲ್ಲ ನಿನ್ನ ಕಣ್ಣಿಗೆ ಎಲ್ಲಿ ಕಾಣಿಸ್ತೀವಿ? ಹೋಗಲಿ ಬಿಡು, ಪಾಲಿಗೆ ಬಂದಿದ್ದು ಪಂಚಾಮೃತ. ನೀನು ಚೆನ್ನಾಗಿರಬೇಕು ಅಷ್ಟೇ. ಅರೆ, ಏನಿದು ಹಣೆ ಇಷ್ಟು ತಣ್ಣಗಿದೆ? ಅರ್ಜುನ್, ಹೇಳು ಅರ್ಜುನ್, ಏನು ತಣ್ಣೀರಲ್ಲಿ ಸ್ನಾನ ಮಾಡಿದ್ಯಾನೋ? ಸಾಕು ಸತಾಯಿಸಿದ್ದು, ಹೇಳು ಅರ್ಜುನ್, ಹೇಳು. ನನ್ನ ಮೇಲೆ ನಿನ್ಗೆ ಅಷ್ಟೊಂದು ಕೋಪನಾ? ಅರ್ಜುನ್, ಎಷ್ಟೋ ದಿನ ಆದಮೇಲೆ ಆಸೆಯಿಂದ ನಿನ್ನ ಮಾತಾಡಿಸ್ಬೇಕು ಅಂತ ಬಂದಿದ್ದೀನಿ. ಯಾಕಿಷ್ಟು ಸತಾಯಿಸ್ತಿದ್ಯಾ? ಹೇಳು ಅರ್ಜುನ್, ಹೇಳು. ಏಯ್ ಕಳ್ಳ, ಹೀಗೆ ಹೇಳಿದ್ರೆ ನೀನು ದಾರಿಗೆ ಬರಲ್ಲ ಅಲ್ವಾ? ಶಂಕದಿಂದ ಬಂದ್ರೆ ತೀರ್ಥ ಅಲ್ವಾ ನಿನಗೆ? ಮಾಡ್ತೀನಿರು.
ಅಮೃತ, ಹೊತ್ತು ಬೀರ್ತಾ ಇದೆ. ಇನ್ನೇನು ಸೂರ್ಯ ಮುಳುಗುವ ಸಮಯ. ಸೂರ್ಯಾಸ್ತದೊಳಗೆ ನಿನ್ನ ಮನೆ ತಲುಪಲೇಬೇಕು. ತಡ ಮಾಡಬೇಡ. ತಡ ಮಾಡಿದ್ರೆ ಅರ್ಜುನನ ಪ್ರಾಣ ಹೊರಟೋಗುತ್ತೆ. ಹೋಗು ಅಮೃತ, ಬೇಗ ಹೋಗು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅರ್ಜುನನ ಕಳ್ಕೊಳ್ತೀಯ ನೀನು. ಸರಿ ಗುರುಗಳೇ. ಗುರುಗಳೇ, ಕ್ಷಮಿಸಿ ಗುರುಗಳೇ. ನನ್ನ ದಾವಂತದಲ್ಲಿ ನಿಮ್ಮ ಶಾಪ ವಿಮೋಚನೆ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ಹೇಳಿ ಗುರುಗಳೇ, ನನಗೇನ್ ಮಾಡ್ಲಿ? ನನ್ನಿಂದ ಏನಾಗ್ಬೋದು ಹೇಳಿ ಗುರುಗಳೇ. ಚಿಂತೆ ಬೇಡ ಅಮೃತ. ನನ್ನ ಸಮಯವು ಮುಗಿತಾ ಬಂತು. ಸೂರ್ಯಾಸ್ತದ ಒಳಗೆ ನನಗೆ ಬಂದಿರುವ ಶಾಪ ವಿಮೋಚನೆ ಆಗದಿದ್ದರೆ ಅನಿವಾರ್ಯವಾಗಿ ನಾನು ಈ ದೇಹ ತ್ಯಾಗ ಮಾಡಲೇಬೇಕಾಗುತ್ತೆ. ನನ್ನ ಆಯಸ್ಸು ಈ ದಿನದ ಸೂರ್ಯಾಸ್ತದವರೆಗೆ ಮಾತ್ರ. ನನ್ನ ಬಗ್ಗೆ ಚಿಂತೆ ಮಾಡಬೇಡ ಅಮೃತ. ನಾನೇನಿದ್ರು ಮುಳುಗೋ ಸೂರ್ಯನ್ ಥರ. ಆದರೆ ಅರ್ಜುನ ಬೆಳಗೋ ಸೂರ್ಯ. ಅವನನ್ನ ಬದುಕಿಸ್ಕೋ. ಹೋಗು ಹೋಗು. ಇಲ್ಲ ಗುರುಗಳೇ, ನಿಮ್ಮನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಏನಾದ್ರೂ ಮಾಡಿ ನಿಮ್ಮನ್ನ ಈ ಸ್ಥಿತಿಯಿಂದ ಹೊರಗಡೆ ತರಲೇಬೇಕು. ನಾನೇನ್ ಮಾಡ್ಲಿ? ಗುರುಗಳೇ, ನಿಮ್ಮನ್ನ ಈ ಸ್ಥಿತಿಗೆ ತಂದವರು ಯಾರು ಅಂತ ಹೇಳಿ. ನಾನು ಅವರನ್ನ ಎದುರಿಸಿ ನಿಮ್ಮ ರೂಪನ ಮರಳಿಸಿ ಕೊಡ್ತೀನಿ. ಅದಾಗಲ್ಲ ಅಮೃತ. ನನ್ನನ್ನು ಈ ಸ್ಥಿತಿ ತಂದವರು ಬಹಳ ಶಕ್ತಿವಂತರು. ಅವರ ರಹಸ್ಯಗಳನ್ನೆಲ್ಲ ನಿನ್ನ ಬಳಿ ಹೇಳ್ಕೊಳಕ್ಕಾಗಲ್ಲ. ಅದನ್ನು ತಿಳ್ಕೊಳ್ಳೋದು ನಿನಗೂ ಸಾಧ್ಯ ಇಲ್ಲ. ತಿಳ್ಕೊಳ್ಳೋ ಸಮಯವೂ ಇದಲ್ಲ. ಆ ರಹಸ್ಯಗಳೆಲ್ಲ ನನ್ನೊಂದಿಗೆ ಅಂತ್ಯ ಆಗಬೇಕು. ನೀನು ಮುಂದಾಗೋದನ್ನು ಎದುರಿಸೋದಕ್ಕೆ ಸಿದ್ಧವಾಗುವ ಅಮೃತ. ಹೊರಡು. ಇಲ್ಲ ಗುರುಗಳೇ, ಇಷ್ಟೆಲ್ಲ ಸಹಾಯ ಮಾಡಿದ್ದೆ ನಿಮ್ಮನ್ನ ಈ ಸ್ಥಿತಿಯಲ್ಲಿ ಬಿಟ್ಟು ಹೋದ್ರೆ ಅದು ಸ್ವಾರ್ಥದ ಪರಮಾವಧಿ. ನಾನ್ ನಿಮ್ಮನ್ನ ಕಾಪಾಡ್ಕೋತೀನಿ. ಅದು ನಿನ್ನಿಂದ ಅಸಾಧ್ಯ ಅಮೃತ. ನಾನು ಮೊದಲಿನ ರೂಪಕ್ಕೆ ಬರಬೇಕಾದರೆ ಮಹಾಸರ್ಪವೊಂದು ತನ್ನನ್ನು ತಾನೇ ದಹಿಸಿಕೊಂಡು ಅದರಿಂದ ಉದ್ಭವವಾಗುವ ಶಕ್ತಿಯನ್ನು ನನಗೆ ಧಾರೆ ಎರೆಯಬೇಕು. ನನಗೆ ದೇಹದಾನ ಮಾಡಬೇಕು. ಆದರೆ ಈಗಿನ ಸಂದರ್ಭದಲ್ಲಿ ಅಂತ ಸಾಧ್ಯತೆ ಬಹಳ ಕಡಿಮೆ ಅಮೃತ. ಗುರುಗಳೇ, ನಾನು ದೇಹ ತ್ಯಾಗ ಮಾಡಿ ನಿಮ್ಮನ್ನ ಉಳಿಸ್ಕೋತೀನಿ. ಮೂರ್ಖಳ ಹಾಗೆ ಮಾತಾಡಬೇಡ ಅಮೃತ. ಅದು ನಿನ್ನಿಂದ ಸಾಧ್ಯ ಇಲ್ಲ ಅಂತ ನೆನ್ನೆನೆ ಹೇಳಿದ್ನಲ್ಲ. ನೀನು ಬದುಕಿರಲೇಬೇಕು. ನಾಗಮಣಿಗೋಸ್ಕರ ಬದುಕಿರಬೇಕು. ಅರ್ಜುನನ ಪ್ರಾಣ ಉಳಿಸೋದಕ್ಕೋಸ್ಕರ ಬದುಕಿರಬೇಕು. ಮುಂದೆ ನಡೆಯುವ ಮಹಾಯುದ್ಧವೊಂದರಲ್ಲಿ ಸತ್ಯ ನ್ಯಾಯಗಳನ್ನು ಎತ್ತಿ ಹಿಡಿಯಲು ನೀನು ಬದುಕಿರಲೇಬೇಕು. ನಿನ್ನ ಸೇಡು ತೀರಿಸಿಕೊಳ್ಳಿಕ್ಕೆ ನೀನು ಬದುಕಿರಲೇಬೇಕು. ನಿನ್ನ ಶತ್ರುಗಳನ್ನ ಸದೆ ಬಡಿಲಿಕ್ಕೆ ನೀನು ಬದುಕಿರಲೇಬೇಕು ಅಮೃತ. ವೃಥಾ ಸಮಯವನ್ನು ಹಾಳು ಮಾಡಬೇಡ. ಹೊರಡು ಇಲ್ಲಿಂದ.